ಯುವಕರು ಡ್ರಗ್ಸ್ ಹಾಗೂ ಅಫೀಮುಗಳಂತಹ ದುಶ್ಚಟಗಳಿಗೆ ಬಲಿಯಾಗಿ ಅಡ್ಡದಾರಿ ಹಿಡಿಯದಂತೆ ತಡೆಯುವ ನಿಟ್ಟಿನಲ್ಲಿ ಸರ್ಕಾರ ದಿಟ್ಟ ಕ್ರಮ ವಹಿಸುತ್ತಿದ್ದು, ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಸಾರ್ವಜನಿಕರ ಅರಿವು ಮೂಡಿಸಬೇಕು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನದಿಂದ ಕಲಬುರಗಿ ನಗರ ಮತ್ತು ಕಲಬುರಗಿ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ಒದಗಿಸಲಾದ ಹೊಸ ವಾಹನಗಳನ್ನು ಹಸ್ತಾಂತರ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಿಂದ ಡ್ರಗ್ಸ್ ಪೆಡ್ಲರ್ಗಳಿಂದ ವಶಪಡಿಸಿಕೊಂಡ ಮಾದಕ ವಸ್ತುಗಳು ಮತ್ತು ಶೆಡ್ಯೂಲ್ ಹೆಚ್ ಡ್ರಗ್ಸ್ ಅನ್ನು ವೀಕ್ಷಿಸಿ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗೃಹ ಸಚಿವರ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸಮಗ್ರ ಚರ್ಚೆ ನಡೆಸಲಾಗುತ್ತದೆ. ಡ್ರಗ್ ಹಾವಳಿ ಸಂಪೂರ್ಣ ನಿಯಂತ್ರಣ ಮಾಡಲು ಸಂಬಂಧಿಸಿದ ಇಲಾಖೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದರು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸರು ನಿರಂತರ ದಾಳಿ ಮಾಡುವುದರ ಮೂಲಕ ಮಾದಕ ದ್ರವ್ಯ ಪದಾರ್ಥಗಳಾದ ಗಾಂಜಾ, ಡ್ರಗ್ಸ್ ಹಾಗೂ ಶೆಡ್ಯೂಲ್ ಹೆಚ್ ಡ್ರಗ್ ಅನ್ನು ವಶಪಡಿಸಿಕೊಂಡು ಮಾರಾಟಗಾರರ ಹಾಗೂ ಖರೀದಿದಾರರ ಮೇಲೆ ದೂರು ದಾಖಲಿಸಿಕೊಂಡಿದ್ದಾರೆ. 2024ರ ಸಾಲಿನಲ್ಲಿ 58 ಕೇಸ್ ದಾಖಲಿಸಿಕೊಂಡು 59 ಆರೋಪಿಗಳನ್ನು ದಸ್ತುಗಿರಿ ಮಾಡಿ ಅವರಿಂದ 20 ಕಿಲೋಗ್ರಾಂ ಗಾಂಜಾ ವಶಪಡಿಸಿಕೊಂಡಿದ್ರು. ಆದರೆ 2025ರ ಸಾಲಿನಲ್ಲಿ 172 ಕೇಸ್ ದಾಖಲಿಸಿಕೊಂಡು 176 ಆರೋಪಿಗಳನ್ನು ದಸ್ತುಗಿರಿ ಮಾಡಿ ಅವರಿಂದ 100 ಕೆಜಿ ಗಾಂಜಾ ಹಾಗೂ 776 ಕೆಜಿ ಶೆಡ್ಯೂಲ್ ಡ್ರಗ್ ವಶಪಡಿಸಿಕೊಳ್ಳಲಾಗಿದೆ. ಒಟ್ಟಾರೆ ಇಲ್ಲಿಯವರೆಗೆ ವಶಪಡಿಸಿಕೊಂಡ ಡ್ರಗ್ ಹಾಗೂ ಶೆಡ್ಯೂಲ್ ಡ್ರಗ್ ಮೌಲ್ಯ ಅಂದಾಜು ರೂಪಾಯಿ 23 ಲಕ್ಷ ಮೌಲ್ಯದಾಗಿದೆ ಎಂದು ಸಚಿವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್, ಅಲ್ಲಂಪ್ರಭು ಪಾಟೀಲ್, ಶಾಸಕಿ ಖನಿಜಾ ಫತಿಮಾ, ಜಗದೇವ್ ಗುತ್ತೇದಾರ್ ಕಾಳಗಿ, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಮ್, ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ಟಿ, ಜಿಲ್ಲಾ ಪಂಚಾಯತ್ ಸಿಒ ಬಮರ್ ಸಿಂಗ್ ಮೀನಾ, ಮಹಾನಗರ ಪಾಲಿಕೆಯ ಕಮಿಷನರ್ ಅವಿನಾಶ್ ಸಿಂಧೆ ಸೇರಿದಂತೆ ಇತರರು ಇದ್ದರು. ಡ್ರಗ್ಸ್ ಅನ್ನು ಕೊಡ್ತಾ ಇದ್ದಾರೆ ಅಂತ ತಾವೆಲ್ಲ ಹೇಳಿದ ಮೇಲೆ ನಾವು ಫಾರ್ಮಸಿ ಅಸೋಸಿಯೇಷನ್ದವ್ರಿಗೆ ಕರೆಸಿ ಮಾತನಾಡಿ ಆ ಹಾವಳಿಯನ್ನು ನೀವು ನಿಯಂತ್ರಣ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ನಾವು ಅವರಿಗೆ ಎಚ್ಚರಿಕೆ ಕೊಟ್ಟಾದಮೇಲೆ ಈ ಮೆಡಿಕಲ್ ಶಾಪ್ಗಳಲ್ಲಿರ್ಬೋದು, ಫಾರ್ಮಸಿಗಳಲ್ಲಿರ್ಬೋದು ಅದು ಕಮ್ಮಿ ಆಯಿತು. ಆದರೆ ಹೊಸ ತಂತ್ರಜ್ಞಾನವನ್ನು ಬಳಸ್ಕೊಂಡು ಆನ್ಲೈನ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿ ಏನು ಈ ಲಾಜಿಸ್ಟಿಕ್ಸ್ ಕಂಪನಿ ಅಂತ ನಾವೇನು ಹೇಳ್ತೀವಿ ಅವರ ಒಂದಿದು ದುರ್ಬಳಕೆ ಮಾಡ್ಕೊಂಡು ಇವತ್ತು ಅನ್ಯ ರಾಜ್ಯದಿಂದ ಕೂಡ ಈ ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ತದೆ. ನಾವೇನಾದರೂ ಅಂದ್ಕೊಂಡಿದ್ರೆ ಇಲ್ಲಪ್ಪ ಈ ಡ್ರಗ್ ಹಾವಳಿ ಏನಿದೆ ಇದು ಬರೇ ಮೆಟ್ರೋಗಳ್ದು, ದೊಡ್ಡ ದೊಡ್ಡ ಸಿಟಿಗಳದ್ದು, ಅರ್ಬನ್ ಏರಿಯಾಸ್ದು ಅಂತ ನಾವು ಅಂದ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ. ಕಲಬುರಗಿ ಅಷ್ಟೇ ಅಲ್ಲ, ಸೇಡಂ, ಚಿತ್ತಾಪುರ್, ಜೇವರ್ಗಿನಲ್ಲಿ ಕೂಡ ಇವತ್ತು ಈ ಹಾವಳಿ ಹಬ್ತಾ ಇದೆ, ಗ್ರಾಮೀಣ ಮಟ್ಟದಲ್ಲಿ ಕೂಡ. ನೀವು ನೋಡಿದ್ರೆ ಅಲ್ಲಿ ಎಷ್ಟೊಂದು ಕಡೆ ನೀವು ಹಿಂದಿನ ಕೆಲವು ಪ್ರಕರಣಗಳು ಕಲಬುರಗಿನಲ್ಲಿರ್ಬೋದು ಅಥವಾ ಬೇರೆ ಬೇರೆ ಕಡೆ ನೋಡಿದಾಗ ಕೆಲವು ವಿಕೃತ ಪ್ರಕರಣಗಳಲ್ಲಿ ಆ ಆರೋಪಿ ಯಾರಿರ್ತಾರೆ, he is under heavy influence of drugs and it is not alcohol. ಸೊ ಅದರಿಂದ ನಾನು ತಮಗೆ ಇದೇ ಸಭೆಯಲ್ಲಿ ಒಂದು 3-4 ತಿಂಗಳ ಹಿಂದೆ ನಾವು ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸ್ತಾ ಇದ್ದೀವಿ. ಗಾಂಜಾ ಇರ್ಬೋದು, ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಅಬ್ಯೂಸ್ ಇರ್ಬೋದು ಅಥವಾ ಶೆಡ್ಯೂಲ್ ಎಚ್ ಇರ್ಬೋದು, ನಾವು ನಿಯಂತ್ರಣ ಮಾಡುವ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತ ನಾವು ಹೇಳಿದ್ಮೇಲೆ ನಾವು ಸಾಕಷ್ಟು ಕಠಿಣವಾದಂಥ ಕ್ರಮಗಳನ್ನು ನಾವು ತೊಗೊಂಡಿದ್ದೀವಿ. ಹಿಂದಿನ ವರ್ಷ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದು ಬರೀ 58, ನಂಬರ್ ಆಫ್ ಅಕ್ಯೂಸ್ಡ್ ಅರೆಸ್ಟೆಡ್ 59 ಮತ್ತು ಕ್ವಾಂಟಿಟಿ ಸೀಸ್ಡು ಬರೀ ಅಂದಾಜು ಒಂದು 20 kg ಇತ್ತಷ್ಟೆ. ಆದರೆ ಈ ವರ್ಷದಲ್ಲಿ ಕಳೆದ 3-4 ತಿಂಗಳಲ್ಲಿ ನಾವು ಕೇಸ್ಗಳನ್ನು ದಾಖಲೆ ಮಾಡಿದ ಪ್ರಮಾಣ 172, ಅರೆಸ್ಟ್ ಮಾಡಿದ್ದು 176. ಇದರಲ್ಲಿ ಸುಮಾರು 12 kg ಡ್ರಗ್ಸ್ಗಳನ್ನು ಸೀಸ್ ಮಾಡಿದ್ದೇವೆ ಮತ್ತು 776 kg ಶೆಡ್ಯೂಲ್ ಹೆಚ್ ಡ್ರಗ್ಸನ್ನು ನಾವು ಸೀಸ್ ಮಾಡಿದ್ದೇವೆ. ಸೊ ನೀವು ಪ್ರಮಾಣ ನೀವು ಕೇಳ್ಬೋದು, ಹಿಂದೆ ಯಾಕೆ ಬರೀ 50-60 ಆಗ್ತಾಯಿತ್ತು, ಇವಾಗ ಯಾಕೆ 200 ತನಕ ಹೋಗ್ತಾ ಇದೆ ಅಂದರೆ ನಾವು ಇದನ್ನು ಭಾಳ ಗಂಭೀರವಾಗಿ ತೊಗೊಂಡಿದ್ದೇವೆ. ಮತ್ತು ಸಬ್ಜೆಕ್ಟ್ ಟು ಕರೆಕ್ಷನ್ ಫ್ರಮ್ ದ ಕಮಿಷನರ್ ನಾವು ಅಬ್ಯೂಸರಿಗೆ ಮತ್ತು
ಯಾರು ಕನ್ಸ್ಯೂಮರ್ ಆ್ಯಂಡ್ ಪೆಡ್ಲರ್ ಇಬ್ಬರಿಗೂ ಮೇಲೂ ಕೇಸ್ ಮಾಡ್ತಾ ಇದ್ದೀವಿ, ಯಾರಿಗೂ ಬಿಡ್ತಾ ಇಲ್ಲ. ಮತ್ತು ಗಾಂಜಾ ಸೇವನೆ ಕೂಡ ಇವತ್ತು ಹೆಚ್ಚಾಗ್ತಾ ಇದೆ. ಹಿಂದಿನ ವರ್ಷದಲ್ಲಿ ನಾವು ಬರೀ 37 ಕೇಸ್ಗಳನ್ನು ದಾಖಲೆ ಮಾಡಿ 37 ಜನರನ್ನು ಅರೆಸ್ಟ್ ಮಾಡಿದ್ವಿ. ಈಗ ಈ ವರ್ಷದಲ್ಲಿ ಈಗ ಕಳೆದ 3-4 ತಿಂಗಳಲ್ಲಿ ನಾವು ಮಾಡಿರೋದು 157 ಕೇಸು ಮತ್ತು 157 ಜನರನ್ನು ನಾವು ಅಕ್ಯೂಸ್ಡನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಒಟ್ಟಾರೆ ನಾವು ಇವತ್ತು ನೋಡಬೇಕಂದ್ರೆ ತಾವು ಅಲ್ಲಿ ಗಮನಿಸಿರ್ಬೋದು, ಇದೆಲ್ಲ ಏನಂತ ನಾವು ಹೇಳ್ತೀವಿ, ಇದಕ್ಕೆಲ್ಲ ನಾವು ಶೆಡ್ಯೂಲ್ ಎಚ್ ಡ್ರಗ್ಸ್ ಅಂತ ನಾವು ಹೇಳ್ತೀವಿ. ಶೆಡ್ಯೂಲ್ ಎಚ್ ಅಂದರೆ ಇದು ಪ್ರಿಸ್ಕ್ರಿಪ್ಷನ್ ಇರಲಾರ್ದೆ ಕೊಡಬಾರ್ದು. ಇವತ್ತು ಇದೆಲ್ಲನೂ ಕೂಡ ಫಾರ್ಮಸಿನಲ್ಲಿ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ತಾ ಇದ್ದಾರೆ. ಇಂಥದ್ದು ಸಾಕಷ್ಟು ಬೋಗಸ್ ವೆಬ್ಸೈಟ್ಗಳಿವೆ. ಅದ್ರ ಮೇಲೂ ಕೂಡ ನಿಯಂತ್ರಣ ಇಡಬೇಕು ಅಂದ್ಬಿಟ್ಟು ಈಗಾಗಲೇ ಒಂದು ಏನು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ, ಅದರಲ್ಲಿ ಮಾನ್ಯ ಗೃಹ ಸಚಿವರು ಇದಕ್ಕೆ ತಾಕೀತು ಮಾಡಿದ್ದಾರೆ. ಇವತ್ತು ಕಳೆದ 3-4 ತಿಂಗಳಲ್ಲಿ ನಾವು ನೈಟ್ರಾವೇಟ್ 10 mg ನಾವು 43,800 ಟ್ಯಾಬ್ಲೆಟನ್ನು ಸೀಸ್ ಮಾಡಿದ್ದೇವೆ. ಈ ಆಸ್ಟ್ರೋಸೇಫ್ ಟ್ಯಾಬ್ಲೆಟ್ ಅಂತ, ಆಲ್ಪ್ರೋಸೋಲಾಮ್ ಅಂತ 1,08,000 ಟ್ಯಾಬ್ಲೆಟನ್ನು ಸೀಸ್ ಮಾಡಿದ್ದೇವೆ. ನಿಟ್ಸಾಕೇರ್ 10 ಅದು 18,000 ಟ್ಯಾಬ್ಲೆಟನ್ನು ಸೀಸ್ ಮಾಡಿದ್ದೇವೆ. 7,730 ಬಾಟಲ್ ಕಾಫ್ ಸಿರಪ್ ಬೇರೆ ಬೇರೆ ಇದು ಇಂಥವು ಬೇರೆ ಬೇರೆ ಯಾವುದ್ಯಾವುದೋ ಲೇಬಲ್ಗಳು ಹಚ್ಚಿ ಮಾರಾಟ ಮಾಡ್ತಾರೆ. ಇದು 7,730 ಬಾಟಲನ್ನು ನಾವು ಸೀಸ್ ಮಾಡಿದ್ದೇವೆ. ಮತ್ತು ಕೋಡಿನ್ ಫಾಸ್ಫೇಟ್, ಆಮೇಲೆ ಮೆಲಿಯೇಟ್ ಸಿರಪ್ಪು 240 ಬಾಟಲ್ ಎಚ್ ಡ್ರಗ್ಸ್ದು. ಇದು ಸುಮಾರು ಅಂದಾಜು ಒಂದು 23 ಲಕ್ಷ ರೂಪಾಯಿ ಇದೆ. ಆದರೆ ಇಷ್ಟಕ್ಕೆ ನಾವು ಸೀಮಿತ ಆಗೋದಿಲ್ಲ. ಈಗಾಗಲೇ ನಾನು ತಮ್ಗೆ ಹೇಳ್ದಂಗೆ ಈ ಡ್ರಗ್ಸ್ ವಿರುದ್ಧನೇ ಒಂದು ಸಮರವನ್ನು ನಾವು ಜಿಲ್ಲಾಡಳಿತದಿಂದ ನಾವು ಮಾಡಬೇಕಾಗಿದೆ. ಈಗಾಗಲೇ ಆ ಕ್ಯಾಂಪೇನ್ ಕೂಡ ರೆಡಿಯಾಗಿದೆ. ಮುಂದೆ ನಮ್ಮ ಈ ಸ್ಕೂಲು ಶಾಲೆಗಳು ಪ್ರಾರಂಭ ಆದಾಗ ಈಗ ಒಂದು ಸಾಫ್ಟ್ ಲಾಂಚ್ ಮಾಡ್ತೀವಿ ಮುಂದಿನ ತಿಂಗಳು ಒಂದು ಕ್ಯಾಂಪೇನನ್ನು. ಅದು ಸಾರ್ವಜನಿಕರ ಹತ್ರ ತೊಗೊಂಡೋಗ್ತೀವಿ. ಅದಾದಮೇಲೆ ಸ್ಕೂಲ್ಗಳಲ್ಲಿ, ಕಾಲೇಜ್ ಕ್ಯಾಂಪಸ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ನಾವು ಇದರಿಂದ ಒಂದು ಸಂಪೂರ್ಣವಾದಂಥ ನಾವು ಒಂದು ಅಭಿಯಾನ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ನಾವು ಕ್ರಿಯೇಟ್ ಮಾಡಿ ನಮ್ಮ ಯುವ ಜನರಿಗೆ ಅವರಿಗೆ ಯಾವುದ್ರ ಮೇಲೆ ಅವರ ಆಸಕ್ತಿ ಇರಬೇಕು, ಯಾವುದ್ರ ಮೇಲೆ ಅವರ ಕಾನ್ಸಂಟ್ರೇಷನ್ ಇರಬೇಕು, ಅದ್ರ ಮೇಲೆ ಅಂದರೆ ಎಜುಕೇಷನ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತೀವಿ. ಮತ್ತು ವಿಶೇಷವಾಗಿ ನಮ್ಮ ಯುವ ಜನರ ಏನು ಮೆಂಟಲ್ ಫಿಟ್ನೆಸ್ ಅಂತ ನಾವೇನು ಹೇಳ್ತೀವಿ, ಮೆಂಟಲ್ ಹೆಲ್ತ್, ಅದು ಭಾಳ ನೆಗ್ಲೆಕ್ಟ್ ಮಾಡ್ತೀವಿ ನಾವೆಲ್ಲರೂ. ಈಗ ಎಕ್ಸಾಮ್ ಬಂದಾಗೆಲ್ಲ ತಮ್ಗೆ ಗೊತ್ತಿದೆ ಹೇಗೆ ನಮ್ಮ ಯುವಕರಲ್ಲಿ ಒಂದು ಕೆಟ್ಟ ಮನೋಭಾವನೆ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ಮತ್ತು ನಮ್ಮ ಭಾಗದಲ್ಲಿ ಸ್ವಲ್ಪ ರಿಸಲ್ಟ್ ಎಲ್ಲ ಕಮ್ಮಿ ಬಂದರೆ ಪೋಷಕರು ಭಾಳ ಸ್ಟ್ರಿಕ್ಟಾಗಿ ಇದು ಮಾಡ್ತಾರೆ. ಸೊ ಬೇರೆ ಬೇರೆ ಕಾರಣ ಇರುತ್ತೆ. ಆರ್ಥಿಕ ಕಾರಣ ಇರ್ಬೋದು, ಸಾಮಾಜಿಕ ಕಾರಣ ಇರ್ಬೋದು, ಶೈಕ್ಷಣಿಕ ಕಾರಣಗಳಿರ್ಬೋದು, ಭಾಳಷ್ಟು ಕಾರಣಗಳಿರ್ತವೆ ಈ ಮೆಂಟಲ್ ಹೆಲ್ತ್ ಡಿಗ್ರೇಡೇಷನ್ ಆಗಲಿಕ್ಕೆ. ಸೊ ಅದಕ್ಕೆ ನಾವು ನಮ್ಮ ಯುವ ಜನಾಂಗವನ್ನು ಈ ಒಂದು ವಿಪತ್ತಿಂದ ಯಾವ ರೀತಿ ಪಾರು ಮಾಡ್ಬೋದು ಅಂದ್ಬಿಟ್ಟು ನಮ್ಮ ಜಿಲ್ಲಾಡಳಿತದಿಂದ ನಾವೊಂದು ಕ್ಯಾಂಪೇನ್ ಕೂಡ ನಾವು ಮುಂದಿನ ತಿಂಗಳಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಅದಕ್ಕೆ ಕೂಡ ನಮ್ಮ ಮಾಧ್ಯಮ ಸ್ನೇಹಿತರು ತಾವು ನಮ್ಮ ಜೊತೆ ಸಹಭಾಗಿತ್ವದಲ್ಲಿ ತಾವು ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ನಾನು ಗೃಹ ಇಲಾಖೆಯ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ತಮ್ಮ ಈ ಶ್ರಮದಿಂದ ಭಾಳಷ್ಟು ಯುವಕರು ಯಾರು ತಪ್ಪು ದಾರಿ ಹಿಡಿತಾರೆ, ಅಡ್ಡದಾರಿ ಹಿಡಿತಾರೆ, ಅವರಿಗೆಲ್ಲ ಒಂದು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಯಾಕಂದರೆ ನಮ್ಮ ಜವಾಬ್ದಾರಿ ಬರೀ ಸೀಸ್ ಮಾಡಿ ಅರೆಸ್ಟ್ ಮಾಡೋದಲ್ಲ, ನಮ್ಮ ಯುವಕರಿಗೆ ಒಂದು ಉತ್ತಮವಾದಂಥ ಭವಿಷ್ಯ ರೂಪಿಸೋದು ಕೂಡ ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಇದು ಒಂದು ಸಣ್ಣ ಹೆಜ್ಜೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಆದ್ದರಿಂದ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮ್ಮ ಗೃಹ ಇಲಾಖೆದ ಎಲ್ಲ ಸಿಬ್ಬಂದಿಗಳಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇಷ್ಟೇ ಮಾಡಿದ್ದೀರಾ ಅಂತ ನೀವು ಬೆಂಚಪ್ಪರಿಸ್ಕೋಬೇಡಿ. ಇನ್ನೂ ಇದು ವ್ಯಾಪಕವಾಗಿದೆ. ಇನ್ನು ಭಾಳಷ್ಟು ಸಿಟಿನಲ್ಲಿರ್ಬೋದು, ನಮ್ಮ Tier 2 ಟೌನ್ಸ್ನಲ್ಲಿರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ವಹಿಸಬೇಕಾಗ್ತದೆ. ಮತ್ತು ಆನ್ಲೈನ್ ಬೆಟ್ಟಿಂಗ್ ಮೇಲೆ ಕೂಡ ತಾವು ನಿಗಾ ಇಡಬೇಕಾಗ್ತದೆ. ಈಗ IPL ಸೀಸನ್ ನಡೀತಾ ಇದೆ. ಈ ಎಲ್ಲ ಯುವಕರು ಆ ದಾರಿ ಕೂಡ ಈ ದಾರಿ ಬಿಟ್ಟರೆ ಆ ದಾರಿ ಹಿಡೀಲಿಕ್ಕೆ ಕೂಡ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಆದ್ದರಿಂದ ಎಲ್ಲರೂ ಕೂಡ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಸರ್ಕಾರ
ಸಿದ್ಧವಾಗಿದ್ದೇವೆ. ಮತ್ತು ಜಿಲ್ಲಾಡಳಿತ ಹಾಗೂ ನಾವು ಎಲ್ಲರೂ ಕೂಡ ಇಲ್ಲಿ ಆಸೀನರಾದಂಥ ಎಲ್ಲ ನಾವು ಜನಪ್ರತಿನಿಧಿಗಳು ಜನರ ಪರವಾಗಿ ನಾವು ಇದು ಕೆಲಸ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.